ಶುಗರ್ ಅನ್ನುವಂಥದ್ದು ಬೇರೆ ಬೇರೆ ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ತದೆ. ಶುಗರ್ ಬಂದಿರುವವರಿಗೆ ಹಾರ್ಟ್ ಡಿಸೀಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಈ ರೀತಿಯಾದಂಥದ್ದು ಕಾಣಿಸ್ಕೊಳ್ಳುತ್ತೆ. ಬೇರೆ ಬೇರೆ ಕಾಯಿಲೆಗಳಿಗೆ ಶುಗರೇ ದಾರಿ ಮಾಡಿಕೊಡುತ್ತೆ ಅನ್ನುವಂಥದ್ದು ಒಂದಿಷ್ಟು ಜನರ ಅಭಿಪ್ರಾಯ ಆಗಿದೆ. ಇಂಥ ಅಭಿಪ್ರಾಯಗಳಿಗೆ ಏನು ಹೇಳ್ತೀರಾ ಸರ್? ಹೌದು, ಡೆಫಿನೆಟ್ ಆಗಿ ಬರೀ ಶುಗರ್ ಮಾತ್ರ ಅಲ್ಲ, ಅದರಿಂದ ಬೇರೆ ಆರ್ಗನ್ಸು ಅಫೆಕ್ಟ್ ಆಗ್ತದೆ, ಡ್ಯಾಮೇಜ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಕಣ್ಣಿನಲ್ಲಿ ಏನು ಹೇಳ್ತೀವಿ, ಡಯಾಬಿಟಿಕ್ ರೆಟ್ನೋಪತಿ ಅಂತ ಹೇಳ್ತೀವಿ. ಅವ್ರಿಗೆ ಇದು ದೃಷ್ಟಿ ಕಮ್ಮಿ ಆಗ್ತಾ ಕುರುಡೇ ಆಗ್ಬೋದು. ಸೊ ಅದು ವೆರಿ ಡೇಂಜರಸ್. ಇನ್ನೊಂದು ಹೆಚ್ಚು ಶುಗರ್ ಆಗಿ ಕಿಡ್ನಿನೂ ಡ್ಯಾಮೇಜ್ ಆಗ್ತದೆ. ಕಿಡ್ನಿ ಡ್ಯಾಮೇಜ್ ಆಗಿ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ಗೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಡಯಾಲಿಸಿಸ್ ಬೆಂಗಳೂರಲ್ಲಿ ಆಗ್ತಾ ಇರೋದು, ಇಂಡಿಯಾನಲ್ಲಿ ಆಗ್ತಾ ಇರೋ ಡಯಾಲಿಸಿಸ್ ಪೇಷಂಟ್ನ ರಫ್ ಆಗಿ ತೊಗೊಂಡ್ರೆ ಆಲ್ಮೋಸ್ಟ್ 70% ಆಫ್ ದೆಮ್ ಆರ್ ಸಫರಿಂಗ್ ಫ್ರಮ್ ಡಯಾಬಿಟೀಸ್, ಕಿಡ್ನಿ ಫೇಲ್ಯೂರ್ ಆಗಿ. ಸೊ ಅಂಥದ್ದು ಆಗ್ತದೆ. ಕೆಲವರಿಗೆ ನ್ಯೂರೋಪತಿ ಅಂತ ಹೇಳ್ತೀವಿ, ನರ ಎಲ್ಲ ಇದಾಗ್ಬಿಟ್ಟು ಡ್ಯಾಮೇಜ್ ಆಗಿಬಿಟ್ಟು ಕಾಲು ಜೋಮು ಆ ಥರದ್ದು ಆಗ್ತದೆ. ಇನ್ನು ಕೆಲವರಿಗೆ ಹಾರ್ಟ್ ತೊಂದರೆನೂ ಆಗ್ತದೆ. ದಟ್ ಈಸ್ ಕ್ವೈಟ್ ಕಾಮನ್. ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲಾಂದರೆ ಹಾರ್ಟ್ ಫೇಲ್ಯೂರ್ ಆಗ್ಬೋದು. ಸೊ ಈ ಥರದ ನಾನಾ ಆರ್ಗನ್ಗಳಿಗೆ ಡ್ಯಾಮೇಜ್ ಆಗ್ತದೆ. ಕೆಲವರಿಗೆ ಗ್ಯಾಸ್ಟ್ರೋಪೆರಿಸಿಸ್ ಅಂತ ಹೇಳ್ತೀವಿ, ಅಂದರೆ ತಿಂದಿದ್ದು ಡೈಜೆಷನ್ ಇದಾಗ್ದಲೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಆ ಥರ ಆಗ್ಬೋದು. ಸೊ ಸುಮಾರು ಆಲ್ಮೋಸ್ಟ್ ಲಿವರ್ನಿಂದ ಏನಾಗ್ತದೆ, ಫ್ಯಾಟಿ ಲಿವರ್ ಆಗ್ತದೆ. ಸೊ ಈ ಥರ ಸುಮಾರು ಆರ್ಗನ್ಗಳು ಡ್ಯಾಮೇಜ್ ಆಗ್ತದೆ. ಬರೀ ಶುಗರ್ ಮಾತ್ರ ಹೆಚ್ಚಂತಲ್ಲ, ಬೇರೆ ಆರ್ಗನ್ಗಳು ಹೆಚ್ಚಾದರೆ ಡ್ಯಾಮೇಜ್ ಆಗ್ತದೆ. ಇನ್ನು ಶುಗರ್ ನಮಗೆ ಬರ್ತದೆ ಅಂತ ಒಂದಿಷ್ಟು ಜನ ಭಯದಲ್ಲೇ ಬದುಕ್ತಾ ಇರ್ತಾರೆ. ಇನ್ನೊಂದಿಷ್ಟು ಜನ ನಮ್ಮ ಮನೆಯಲ್ಲಿ ಯಾರಿಗೂ ಶುಗರ್ ಇಲ್ಲಪ್ಪ, ಸೊ ನನಗೇನು ಬರಲ್ಲ ಅನ್ನುವಂಥ ಕೇರ್ಲೆಸ್ಸಿಂದ ಬದುಕ್ತಾ ಇರ್ತಾರೆ. ಇನ್ನು ಶುಗರ್ ಬರದೇ ಇರುವ ಹಾಗೆ ನಾವು ಸಾಮಾನ್ಯ ಜನರು ಯಾವ ರೀತಿಯಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಳ್ಬೋದು, ಯಾವ ರೀತಿಯಾಗಿ ಆಹಾರವನ್ನು ಸೇವಿಸೋದ್ರಿಂದ ಅಥವಾ ಜೀವನ ಕ್ರಮವನ್ನು ನಡೆಸೋದ್ರಿಂದ ಶುಗರ್ ಬರದೇ ಇರುವ ರೀತಿಯಾಗಿ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೀರಾ? ನಂಬರ್ 1, ಫಸ್ಟು ನಾವು ತಗೊಳ್ತಾ ಇರೋ ಆಹಾರ ಬ್ಯಾಲೆನ್ಸ್ ಡಯಟ್ ಆಗಿರಬೇಕು. ತುಂಬ ಹೆಚ್ಚು ಶುಗರ್ ಇರಬಾರ್ದು. ಪ್ರೋಟೀನು, ಫ್ಯಾಟು, ಕಾರ್ಬೋಹೈಡ್ರೇಟ್ಸ್ ಇನ್ನು ಪ್ರಪೋರ್ಷನ್ ಆಗಿರಬೇಕು. ಸೊ ಬ್ಯಾಲೆನ್ಸ್ ಡಯಟಲ್ಲಿ ಇರಬೇಕು. ಪ್ಲಸ್ 1 ಪ್ಲೇಟ್ ತೊಗೊಂಡ್ರೆ ಅದರಲ್ಲಿ ಆಲ್ಮೋಸ್ಟ್ 25 to 30% ತರಕಾರಿನೋ ಸ್ಪ್ರೌಟ್ಸು ಆ ಥರ ಇರಬೇಕು. ಇನ್ನು ಸ್ವಲ್ಪ ಪೋರ್ಷನ್ನು ಕಾರ್ಬೋಹೈಡ್ರೇಟು, ಇನ್ನು ಸ್ವಲ್ಪ ಪೋರ್ಷನ್ ಫ್ಯಾಟು, ಸೊ ಇನ್ನು ಸ್ವಲ್ಪ ಪೋರ್ಷನ್ ಎಲ್ಲನೂ ಒಂದು ಪ್ರಪೋರ್ಷನಲ್ಲಿ ಇದ್ದರೆ, ಆದಷ್ಟು ಫೈಬರ್ಸು ಅವೆಲ್ಲ ಹೆಚ್ಚಿದ್ರೆ ಡೆಫಿನೆಟ್ಟಾಗಿ ಶುಗರ್ ಬರೆಯೋದನ್ನು ತಡಿಬೋದು. ಅದಕ್ಕಿಂತ ಮುಂಚೆ ನಾವು ಚೆಕ್ ಮಾಡಿಸ್ಕೊತಾ ಇರಬೇಕು. ಅಟ್ಲೀಸ್ಟ್ 30 ವರ್ಷದ ಮೇಲೆ ಅವರು ಆ್ಯನ್ಯುವಲ್ ಚೆಕಪ್ ಆದರೂ ಮಾಡ್ಕೋಬೇಕು. ಶುಗರ್ಗಾದರೂ ಅಟ್ಲೀಸ್ಟ್ ಶುಗರ್ ಆ್ಯಂಡ್ ಕಿಡ್ನಿದಾದರೂ ಚೆಕಪ್ ಮಾಡಿಸ್ಕೊತಾ ಇರಬೇಕು. ಆವಾಗ ನಮ್ಗೆ ಗೊತ್ತಾಗ್ತದೆ ಯಾವ ಲೆವೆಲಲ್ಲಿ ಇದ್ದೀವಿ ಅಂತ. HbA1c 5, 5.5 ಇದ್ದರೆ ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದು. ಬಟ್ HbA1c ಬಾರ್ಡರ್ ಲೈನ್ ಅಂತಿದೆ, 6.5 ಮೇಲೆ ಬರೋಕ್ಕೆ ಶುರು ಆದರೆ, 6 ಮೇಲೆ ಬರೋಕ್ಕೆ ಶುರು ಆದರೆ ಡೆಫಿನೆಟಾಗಿ ಅವರು ಡಯಟ್ ಫಾಲೋ ಮಾಡಲೇಬೇಕಾಗ್ತದೆ. ಸೊ ಫಸ್ಟು ಅವರು ಶುಗರ್ ಇದೆಯಲ್ಲ ಅಂತ ಆ್ಯನ್ಯುವಲ್ ಚೆಕಪ್ ಮಾಡಿಸ್ಕೊತಾ ಇರಬೇಕು. ನೆಕ್ಸ್ಟು ಅವರು ಡಯಟ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡಬೇಕು. ವೆಯ್ಟ್ ನೋಡ್ಕೊಂಡ್ಬಿಟ್ಟು, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅದಾದಷ್ಟು 23, 24 ಆ ರೇಂಜಲ್ಲಿ ಇದ್ದರೆ ಒಳ್ಳೆಯದು. 25, 26 ಅವೆಲ್ಲ ಬಂದರೆ ಸೊ ಸ್ವಲ್ಪ ಚಾನ್ಸಸ್ ಜಾಸ್ತಿ ಡಯಾಬಿಟಿಸ್ ಬರೋದಕ್ಕೆ. ಸೊ ಆದ್ದರಿಂದ ವೆಯ್ಟ್ ನೋಡ್ಕೋತಾ ಇರಬೇಕು. ಪ್ಲಸ್ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು BMI ಎಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಡೆಫಿನೆಟಾಗಿ ಶುಗರ್ ಬರೋದನ್ನು ಅವಾಯ್ಡ್ ಮಾಡ್ಬೋದು. ಸೊ ಮೋರ್ಸೋ ವಿತ್ ಜೆನೆಟಿಕ್ ತಂದೆ ತಾಯಿಗಳಿಗೆ ಏನಾದರೂ ಇದೆ ಅಂದರೆ ಇನ್ನೂ ಜಾಸ್ತಿ ಕೇರ್ಫುಲ್ ಆಗಿರಬೇಕಾಗ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.